ನಾನು ಏನೇನ್ ಮಾಡಿದ್ದೀನಿ, ಏನೇನ್ ಮಾಡಬಲ್ಲೆ ಅನ್ನೋ ಒಂದು ಸಣ್ಣ ಕಲ್ಪನೆನಾದ್ರೂ ಇದೆಯಾ ನಿನಗೆ? ಚಾನ್ಸೇ ಅಲ್ಲ. ನೀನಷ್ಟೇ ಅಲ್ಲ, ಈ ಜಗತ್ನಲ್ಲಿರೋ ಯಾರ ಕಲ್ಪನೆಗೂ ನಿಲುಕದೇ ಇರೋಳು ಈ ಮಾಳ್ವಿಕಾ. ಅರ್ಥ ಆಗ್ಲಿಲ್ವಾ? ಅರ್ಥ ಮಾಡಿಸ್ತೀನಿರು. ನನ್ನ ಸಾಮರ್ಥ್ಯ ಏನು, ನನ್ನ ದಾರಿಗಡ್ಡ ಬರೋರ್ಗೆ ಯಾವ ಗತಿ ಕಾಣಿಸ್ತೀನಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇಲ್ಲಿದೆ ನೋಡು. ಇವಳು ಯಾರು ಗೊತ್ತಾ ಮಾಯಾ? ಒಂದು ವೇಳೆ ನೀನೇನಾದ್ರೂ ಶರತ್ನ ಮದುವೆ ಆಗಿದ್ದಿದ್ರೆ ಇವಳು ನಿನ್ನ ಅತ್ತೆ ಆಗಿರೋಳು. ಹೇಗಿದೆ ದಾಕ್ಷಾಯಿಣಿ? ಮನೆಯಿಂದ ಆಚೆ ಹಾಕಕ್ಕೆಲ್ಲ ನೆನ್ಸ್ಕೊಂಡ್ರೆ ನನಗೆ ಒಂಥರ ಅನ್ಸುತ್ತೆ. ಬಾಸ್, ಹೇಳ್ತಿದ್ದೀನಲ್ಲ, ಕೆಲವು ಸಲ ಪರಿಸ್ಥಿತಿ ಹಾಗಿರುತ್ತೆ ಅಷ್ಟೆ. ನೀವು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದು ತಪ್ಪು ಅಂತ ನನ್ಗಂತೂ ಅನಿಸ್ತಾ ಇಲ್ಲ. ನೀವು ಪಾಪ ಪ್ರಜ್ಞೆನ ಅನುಭವಿಸ್ಬೇಡಿ ಬಾಸು. ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ದುರ್ಗಾ. ಆದರೂ ಪ್ರತಿ ಸಲ ನಾನು ಇನ್ನ ತಪ್ಪಾಗಿ ತಿಳ್ಕೊಂಡು ನಿನಗೆ ಹರ್ಟ್ ಮಾಡ್ತೀನಿ. ಆದರೆ ನೀನು ತುಂಬ ಇನ್ನೋಸೆಂಟ್. ಅದನ್ನೇನು ಮನಸ್ಸಲ್ಲಿ ಇಟ್ಕೊಳ್ದೆ ಹಾಗೆ ಸುಮ್ಮನಾಗ್ಬಿಡ್ತೀಯ. ಥ್ಯಾಂಕ್ಸ್ ಅಗೇನ್ ದುರ್ಗಾ. ಬಾಸು, ನೀನ್ ನನ್ನ ಮೇಲೆ ತಪ್ಪು ತಿಳ್ಕೊಂಡು ಕೋಪ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾದ ಮೇಲೂ ನಾನು ಕೋಪ ಮಾಡ್ಕೊಂಡ್ರೆ ಅದ್ರಲ್ಲಿ ಏನು ಅರ್ಥ ಇರುತ್ತೆ ಹೇಳಿ? ಕೆಲವೊಂದ್ಸಲ ನೀನು ತುಂಬ ಬುದ್ಧಿ ಇರೋ ಥರ, ತುಂಬ ಒಳ್ಳೆಯವ್ರ ಥರ ಆಡ್ತೀಯ. ಆದರೆ ಪ್ರತಿ ಸಲ ಅಲ್ಲ. ಬಾಸು, ನಾನು ಯಾವಾಗಲೂ ಒಳ್ಳೆಯವಳೇನೆ. ನಿನಗೆ ನೀನೇ ಬಿಲ್ಡಪ್ ಚೆನ್ನಾಗಿ ಕೊಟ್ಕೋತೀಯ. ಜೋಕ್ಸ್ ಅಪಾರ್ಟ್. ದುರ್ಗಾ, ನಾಳೆ ಹಿತಾ ಬರ್ಡೇ. ಹೌದಾ? ನಾನು ಅವಳಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ನನಗೆ ಆಸೆ. ಅದೇನು ಮಾಡಲಿ? ಅವಳಿಗೆ ನಾನು ಏನು ಮಾಡೋದಕ್ಕೂ ನನಗೆ ಅಲ್ಲೋನೇ ಮಾಡಲ್ವಲ್ಲ. ಆದರೆ ನೀನೇನಾದರೂ ಮಾಡಿದ್ರೆ ಅವಳು ಬೇಡ ಅಂತ ಹೇಳಲ್ಲ. ಹೌದು ಬಾಸು, ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ಪುಟ್ಟ ಮೇಡಮ್ ಹುಟ್ಟಿದ ಹಬ್ಬನ ನಾವು ತುಂಬ ಚೆನ್ನಾಗಿ ಆಚರಿಸೋಣ. ನೋಡ್ತಾ ಇರಿ ಅವಳು ಎಷ್ಟು ಖುಷಿ ಪಡ್ತಾಳೆ ಅಂತ. ಅವಳನ್ನ ಖುಷಿಯಾಗಿಡೋದು ನನ್ನ ಜವಾಬ್ದಾರಿ. ಮಾತಾಡ್ತಾ ಮಾತಾಡ್ತಾ ಮರ್ತೇ ಹೋಯ್ತು. ಪುಟ್ಟ ಮೇಡಮ್ಗೆ ತಿಂಡಿ ಮಾಡ್ತಿದ್ದೆ. ಪಾಪ ಅವಳು ಹಸ್ಕೊಂಡಿರ್ತಾಳೋ ಏನೋ. ಬರ್ತೀನಿ ಬಾಸು. ಚೆನ್ನಾಗಿದ್ಯಾ ತಾನೆ? ನಿಂಗಿಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಲ್ವಾ? ಏನ್ ಗೊತ್ತಾ ಮಾಯಾ, ಕೆಲವು ಸರ್ತಿ ತುಂಬಾ ಒಳ್ಳೆಯವರಾಗಿರೋದು ಕೂಡ ದೌರ್ಬಲ್ಯ ಆಗ್ಬಿಡತ್ತೆ. ಪಾಪ ಈ ದಾಕ್ಷಾಯಿಣಿದು ಅದೇ ಕಥೆ. ತುಂಬಾ ಒಳ್ಳೆಯವಳು, ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಇವಳಿಗೆ ನನ್ನ ಬಗ್ಗೆ ತುಂಬಾ ಕಾಳಜಿ ಇತ್ತು. ನನಗೆ ಅವಳ ಫ್ಯಾಮಿಲಿ ಮೇಲೆ ಕಣ್ಣಿತ್ತು. ಅದನ್ನ ಅವಳಿಂದ ಕಿತ್ಕೊಳ್ಳೋದು ನನಗೇನು ಕಷ್ಟ ಆಗ್ಲಿಲ್ಲ. ಆದ್ರೆ ನಿನ್ ಮಾಮ್ ಹತ್ರ ಮಾತಾಡಿದ್ಯಾ? ಮಾತಾಡ್ದೆ ಶಾನ್ವಿ. ಅವ್ರ ಹತ್ರನೂ ಉತ್ತರ ಇಲ್ಲ. ಅವ್ರ ಪ್ರಕಾರ ನಾನೇ ಮದುವೆಗೆ ಒಪ್ಕೊಂಡು ರೆಡಿಯಾಗಿ ಮಂಟಪಕ್ಕೆ ಹೋದೆ ಅಂತ. ಅಲ್ಲ, ಮದುವೆ ಬೇಡ ಅಂತ ಹೇಳೋದಕ್ಕೆ ಹೋದನೇ ನಾನು ಅವ್ರ ಹತ್ರ. ಇವಾಗ ನನ್ ಕನ್ಫ್ಯೂಸ್ ಆಗ್ತಾ ಇರೋದು ಏನಂತಂದ್ರೆ, ಅವತ್ತು ಆಗಿದ್ದು ನಾನು ಮಾತಾಡಿದ್ದೆಲ್ಲ ಯಾಕೆ ನನಗೆ ನೆನಪಿಲ್ಲ ಅನ್ನೋದು. ನಾವೆಲ್ಲ ನಿನ್ ರೂಮ್ ಹೊರಗಡೆ ವೇಟ್ ಮಾಡ್ತಿದ್ವಿ. ನೀನ್ ರೆಡಿಯಾಗಿ ಬಂದಿದ್ ನಿಜ. ಮಾಯಿನ್ ಮದ್ವೆ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ದೋಂತರನೇ ಇದ್ದೆ. ಅದನ್ನ ನೋಡಿ ನಮ್ ಎಲ್ರಿಗೂ ಕನ್ಫ್ಯೂಸ್ ಆಯ್ತು. ಅದು ಹೇಗೆ ಸಾಧ್ಯ ಶಾಂತಿ? ಅಲ್ಲ,
ಅಷ್ಟು ದೊಡ್ಡ ಡಿಸಿಷನ್ ಮಾಡ್ದವನ್ಗೆ ನನಗೆ ಅದು ನೆನಪಿರಲ್ವಾ? ಚಿಕ್ಕ ಚಿಕ್ಕ ಡಿಸಿಷನ್ ತಗೋಬೇಕಾದ್ರೆ ನಾನು ಇಗ್ನೋರ್ ಮಾಡಲ್ಲ ಅಂಥದ್ರಲ್ಲಿ ಶಾನ್ವಿ, ನನ್ಗೆ ಈ ರೀತಿ ಆಗ್ತಾ ಇರೋದು 2ನೇ ಸಲ. ಮೊದಲನೇ ಸಲ ಅಂಬಿಕಾ ತೀರ್ಕೊಂಡಾಗ ಅವಾಗಲೂ ಹೀಗೆ ಆಗಿತ್ತು. ಅಂಬಿಕಾ ಯಾಕೆ ಅಲ್ಲಿಗೆ ಹೋದ್ಲು? ಅಲ್ಲಿ ಏನಾಯ್ತು? ಅವಳು ನನ್ನ ಕಣ್ಣು ಮುಂದೆ ಬೆಂಕಿಯಲ್ಲಿ ಸುಡ್ತಾ ಇದ್ರು, ಯಾಕೆ ನನಗೇನೂ ಮಾಡೋದಕ್ಕಾಗ್ಲಿಲ್ಲ? ಅಲ್ಲಿ ಏನೇನಾಯ್ತು ಅಂತ ಯಾಕೆ ನನಗೆ ನೆನಪಿಲ್ಲ ಅನ್ನೋ ಪ್ರಶ್ನೆಗಳಿಗೆ ಇವತ್ತುವರೆಗೂ ಉತ್ತರ ಸಿಗದೆ ನಾನು ಒದ್ದಾಡ್ತಾ ಇದ್ದೀನಿ. ಆ ಪ್ರಶ್ನೆಗಳೇ ಸಾಲದು ಅಂತ ಇವಾಗ ಈ ಹೊಸ ಪ್ರಶ್ನೆಗಳು ಬೇರೆ. ಅಟ್ಲೀಸ್ಟ್ ಅಮ್ಮಂಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಅವ್ರ ಹತ್ರ ಮಾತಾಡಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ನೋಡಿದ್ರೆ ಸ್ಟ್ರೆಸ್ಸಿಗಾಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸ್ಟ್ರೆಸ್ಸಿಂದ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾನು ಮಾತಾಡಿದ್ದು ನಾನು ಮಾಡಿದ್ದು ನನಗೆ ನೆನಪಿರಲ್ವಾ ಹೇಳು? ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಬಟ್ ಇವಾಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನನಗೆ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ ಸಿಗ್ಬೇಕು. ಹೇಗಣ್ಣ? ಐ ನೋ ಯಾ ವೇ. ಏನ್ ಮಾಡಬೇಕು ಅಂತ ನನಗೆ ಗೊತ್ತು.